ಚಿತ್ತಾಪುರ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದು ಸಾರ್ವಜನಿಕರ ಪುರಸಭೆ ಆಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ ನಂಬರ್ 8 ನಾಸಾರ್ ಜಂಗಾ ಏರಿಯಾದಲ್ಲಿ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿ ಸ್ಥಳೀಯ ಮಹಿಳೆಯರು ಖಾಲಿ ಕೊಡಗಳಿಂದ ಪುರಸಭೆ ಕಚೇರಿಯ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಕಳೆದ 2 ವರ್ಷಗಳಿಂದ ಈ ಪ್ರದೇಶದಲ್ಲಿ ಸರಿಯಾದ ರೀತಿಯಲ್ಲಿ ನೀರು ಪೂರೈಕೆ ಆಗ್ತಿಲ್ಲ ಎಂದು ಮಹಿಳೆಯರು ಆರೋಪಿಸಿದರು. ಈ ಕುರಿತು ಹಲವು ಬಾರಿ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಪರಿಹಾರವಾಗಿಲ್ಲ. ದಿನ ಬಿಟ್ಟು ದಿನ ನೀರು ಬಿಡಲಾಗ್ತಿದ್ದು ಕೇವಲ ಅರ್ಧ ಗಂಟೆ ಮಾತ್ರ ನೀರು ಬರುತ್ತದೆ. ಇದರಿಂದ ಬಹುತೇಕ ಮನೆಗಳಿಗೆ ನೀರು ತಲುಪದೆ ಜನರು ದೂರದ ಪ್ರದೇಶಗಳಿಂದ ನೀರು ತರಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಮಹಿಳೆಯರು ದೂರಿದರು. ಇದೇ ವೇಳೆ ಪಟ್ಟಣದ ವೆಂಕಟೇಶ್ ನಗರದಲ್ಲೂ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದ್ದು ಬೇಸತ್ತ ನಿವಾಸಿಗಳು ಪುರಸಭೆ ಮುಖ್ಯಾಧಿಕಾರಿ ಭಾರತಿ ದಂಡೋತಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕೊಟ್ಟ ನೀರೇ ಬರ್ಲಾಗ್ಯವ್ರಿ ಸರ್. ಎಷ್ಟು ದಿನ ಅಂದ್ರೆ 1.5 ವರ್ಷ ಆಯ್ತು ರೀ ಸರ್. ಎಲ್ಲ ಹೇಳೀನಿ ಸರ್, ಎಲ್ಲರಿಗೆ ಹೇಳೀನಿ, ನಳದ ಮ್ಯಾನ್ದವ್ರಿಗೆ ಹೇಳೀನಿ, ಪ್ರತಿಯೊಂದು ವಿಡಿಯೋ ಮಾಡಿ ಆಫೀಸಿಗೆ ಶೇರ್ ಮಾಡೀನಿ ಸರ್, ಎಲ್ಲ ಮಾಡೀನಿ ರೀ ಸರ್. ನೀವು ಟ್ಯಾಕ್ಸ್ ತೊಗೊಂಡಿರೇನು, ಅದಕ್ಕೆ ನೀರು ಬರ್ಲಾಗ್ಯವ, ನೀವು ಟ್ಯಾಕ್ಸ್ ತೊಗೊಂಡಿಲ್ಲ, ಇಲ್ಲಾಂದರೆ ಹಾಕ್ತಿದ್ದೆವು ಅಂತ ಹೇಳ್ಯಾರಿ ಸರ್. ಬಂದು ನೀರು ಬಗ್ಗೆ ನೀರಿನ ಮಾತ್ರ ಯಾರೂ ಸಮಸ್ಯೆ ಕ್ಲಿಯರ್ ಮಾಡಿಲ್ಲ ರೀ ಸರ್. ನಮಗೆ ಒಟ್ಟು ನೀರಿಗೆ ಅಂದ್ರೆ ಭಾಳ ಸಮಸ್ಯೆ ಆಗಿದೆ ರೀ. ಒಟ್ಟು ಕುಡಿಲಿಕ್ಕಿಲ್ಲ, ಏನಿಲ್ಲ ಸರ್ ನಮ್ಮ ಏರಿಯಾದಾಗ. ಏನು ನೀರು ಬರ್ಲಾಗ್ಯವ ಅಂತ ಕೇಳಕ್ಕೆ ಹೋದರೆ ನಾವು ನಿಮಗೇನು ಓಟ್ ಹಾಕಿಲ್ಲೇನ್ರಿ ಸರ್ ಅಂತ ಕೇಳಿದ್ರೆ ನೀವೇನು ಪುಕ್ಷಟೆ ಹಾಕಿರೇನು, ನೀವು ಓಟಿಗೆ ರೊಕ್ಕ ತೊಗೊಂಡಿಲ್ಲೇನು, ಸುಮ್ಮನೆ ಹಾಕಿರೇನು ನೀವು ಅಂತ ಹೇಳ್ತಾರೆ ಸರ್. ನಮ್ಗೆ ಯಾರಂತಾರೆ ಇನ್ನು ಮತ್ತು ನಮ್ಮ 8 ನಂಬರ್ ವಾರ್ಡದ್ದು ಚೇರ್ಮನ್ ಅವರು ಸಂತೋಷ್ ಕುಮಾರ್ ಅವ್ರು ಅಂದಾರೆ, ನೀವು ಪುಕ್ಷಟೆ ಹಾಕಿರೇನು, ಹಂಗೆ ರೊಕ್ಕ ತೊಗೊಂಡು ಹಾಕಿಲ್ಲೇನು ಅಂತ ಅಂದಾರಿ ಸರ್. ನಾವೇನು ಅವ್ರ ಮನೆಗಂತೂ ಹೋಗಲ್ಲಲ್ರಿ ಸರ್ ರೊಕ್ಕ ಕೊಡ್ಲಕ್ಕ. ರೊಕ್ಕ ರೋಟ್ ನೀವೇ ಹಾಕ್ರಿ ಅಂತೇಳಿ ಮನೆ ತನಕ ಬಂದು ರಾತ್ರಿ ಬಂದು ಅವರೇ ಕೊಟ್ಟು ಹೋಗ್ತಾರೆ. ನಾವು ಯಾರ ಮನೆಗಂತೂ ರೊಕ್ಕ ಕೊಡ್ರಿ, ನಾವು ಓಟ್ ಹಾಕಿವಿ ಅಂತೇಳಿ ನಮ್ಮ ಓಟ್ ನಾವು ಯಾರಿಗೂ ಮಾರ್ಕೊಂಡಿಲ್ಲ ಸರ್. ಅವ್ರಾಗ ಅವ್ರು ಬಂದು ತೊಗೊಂಡ್ರೆ ಯಾರು ಭೀ ತೊಗೋತಾರೆ ಸರ್. ಅವ್ರಾಗ ಅವ್ರು ತಂದು ಕೊಟ್ಟರೆ ನಾವೇನು ಅವ್ರ ಮನೆಗೆ ಹೋಗಿ ಕೇಳಿಲ್ಲ, ಮಾಡಿಲ್ಲ, ನಮ್ಗೆ ಏನಿಲ್ಲ ಸರ್. ನಮ್ಗೆ ಒಟ್ಟಿನಲ್ಲಿ ನೀರು ಬರ್ಬೇಕು ಸರ್. ಬರ್ಲತ್ತವ ಬಂದಿಲ್ಲ, ನೀರು ಬರಲ್ಲ ಅಂದ್ರೆ ನೀರಿನ ವ್ಯವಸ್ಥೆ ಮಾಡಬೇಕು. ನಮ್ಮ ಕೇರಿಯಲ್ಲಿ ಒಂದೊಂದು ಗಲ್ಲಿಗೆ ಎಲ್ಲಿಗೂ ಮಾಡ್ಯಾರ್ರಿ, ರೋಡ್ ಮಾಡ್ಯಾರ. ನಮ್ಮ ಹತ್ರ ಏನು ಗಲೀಜ್ ಅದ, ಏನಿಲ್ಲ. ನಮ್ಗೆ ಬೋರ್ವೆಲ್ ಹಾಕ್ಬೇಕು, ನಮ್ಗೆಲ್ಲರ ಅವಶ್ಯ ಮಾಡ್ಬೇಕ್ರಿ ಸರ್. ಅಂದ್ರೆ ಮನೆಗೆ ನಳ ರೋಡ್ ಮಾಡ್ಯಾರ. ಈ 8 ವಾರ್ಡಕ್ಕೆ ಏನೂ ಇಲ್ರಿ ಸರ್. ಸಮಸ್ಯೆ ಶೀಘ್ರದಲ್ಲಿ ಬಗೆಹರಿದಿದ್ದರೆ ಕುಟುಂಬ ಸಮೇತ ಪುರಸಭೆ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ದೇವಪ್ಪ ನಂದರ್ಕರ್, ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಹಲವು ಬಾರಿ ತಿಳಿಸಿದ್ರು, ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. 2 ದಿನಕ್ಕೊಮ್ಮೆ ಟ್ಯಾಂಕರ್ ಮೂಲಕ ನೀರು ತರಿಸಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಭಾರತಿ ಸೋಮ್ನಿ ದಂಡೋತಿ ಪ್ರತಿಕ್ರಿಯಿಸಿ, ಸಮಸ್ಯೆ ಇರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಣ್ಣಾರಾಯ್ ವಿವಣಿ ಆರ್ಜ32 ಕನ್ನಡ ನ್ಯೂಸ್ ಚಿತ್ತಾಪುರ್. ನಿವಾಸಿಗಳು ಆಗಿರ್ತಕ್ಕಂಥ ದೇವಪ್ಪ ನಂದರ್ಕರು, ಹನುಮಂತಾಚಾರಿ, ಮುನೈಸರು, ನಮ್ಮ ರೇಗಾಟ್ಕಲರು, ನಮ್ಮ ಸಾಬಣ್ಣ ಕಲ್ಬುರ್ಗಿಯವರು, ಇನ್ನೋರು ಹಲವಾರು ಜನರೆಲ್ಲರೂ ಕೂಡಿಸಿಂದ ಇಲ್ಲಿ ಸುಮಾರು ನಮ್ಮ ವೆಂಕಟೇಶ ನಗರಕ್ಕೆ ನಮ್ಗೆ ಸುಮಾರು ಮನೆಗಳಿಗೆ ಕೆಲವೊಂದು ತಿಂಗಳುಗಳಿಂದ ನೀರಿನ ಸಮಸ್ಯೆ ಉಂಟಾಗಿದೆ. ಆ ನೀರಿನ ಸಮಸ್ಯೆ ಉಂಟಾಗಿದೆ ಅಂತೇಳಿ ಕೇಸಿಂದ ಅವಾಗಿನ ಒಂದು ನಮ್ಮ ವಾರ್ಡಿನ ಸದಸ್ಯ ಆಗಿರ್ತಕ್ಕಂಥ ವಿನೋದ್ ಗುತ್ತೇದಾರವ್ರ ಕಡೆಯಿಂದ ಬಂದರೂ ಕೂಡ ಇಲ್ಲಿ ಮುಖ್ಯಾಧಿಕಾರಿಗಳು ಹೇಳಿದ್ರು ಕೂಡ ಅದು ಪರಿಹಾರ ಆಗಲಿಲ್ಲ. ಮತ್ತು ಅನೇಕ ಬಾರಿ ನಾವೆಲ್ಲ ವೆಂಕಟೇಶ್ವರವರು ಕೂಡಿಕೆಸಿಂದ ಎಷ್ಟೋ ಮನವಿ ಪತ್ರ ಕೊಟ್ಟಿವಿ. ಮತ್ತು ಮೌಖಿಕವಾಗಿ ಇಲ್ಲಿ ನೀರಿನ ವ್ಯವಸ್ಥಾಪಕರಾಗಿರ್ಬೋದು, ನೀರು ಬಿಡೋರಿಗಾಗಿರ್ಬೋದು, ಅವರಿಗೂ ಹೋಗಿಕೆಸಿಂದ ತೋರಿಸಿವಿ. ಅವ್ರು ಹಲವಾರು ಸಾರಿ ಬಂದಾರ, ನೋಡ್ಯಾರ, ಆಟೆ ನೋಡ್ತಾರ, ಹೋಗ್ತಾರ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಅದು ಆಗಿಲ್ರಿ, ಇದಾಗಿರಿ, ಅಲ್ಲೊಂದು ತೆಗೆದು ತೊಡ್ದು, ಇಲ್ಲೊಂದು ತೆಗೆದು ತೊಡ್ದು ಅಲ್ಲಿ ಸರಿಪಡ್ದಂಗೆ ಅದೇ ಹೋಗ್ಬಿಡ್ದು. ಹೀಗಾಗಿ ಏನಾಗ್ಯದ,
ಬರೀ ಏನಂದ್ರೆ ಮಂತ್ರದಿಂದ ಮಾವಿನಕಾಯಿ ಉದುರಿಸ್ತಕ್ಕಂಥ ಕೆಲಸ ಮಾಡಿರೋ ಹೊರತಾಗಿ ನಮಗೆ ಸಮರ್ಪಕವಾಗಿ ನೀರನ್ನು ಉದಿಸೋದಾಗಿಲ್ಲ. ಈ ನಮಗೆ ಹೆಂಗೈದಪ್ಪ ಅಂದ್ರೆ ಒಂದು ವಾರದಲ್ಲಿ ಎಲ್ಲರೂ ಏನು ಮಾಡ್ಲಕತ್ತೀವಿ ಅಂದ್ರೆ ಎರಡು ಟ್ಯಾಂಕರ್ ನೀರು ಹೋಗ್ಲಕತ್ತಾವ. ಈ ಬ್ಯಾಸಿಗೆ ಬರ್ಲಕತ್ತದ, ಬ್ಯಾಸಿಗೆ ಕುಡಿ ನೀರು ಸಿಗಲಿ ಅಂದ್ರೆ ನಾವು ಯಾವ ಮಟ್ಟಕ್ಕೆ ಮುಟ್ಟುತ್ತೀವಿ ಅಂತಕ್ಕಂಥದ್ದು ನಮಗೆ ಏನಪ್ಪ ವೆಂಕಟೇಶ ನಗರದ ನಿವಾಸಿಗಳಿಗೆ ನೀರಿನ ಒಂದು ಏನಪ್ಪ ಅಂದ್ರೆ ನಮಗೆ ಭಾಳ ಅತಂತ್ರವಾಗಿ ಕಾಡ್ತಿದ್ರೆ ಅದಕ್ಕೆ ಈಗಾಗಲೇ ಏನಪ್ಪ ಅಂದ್ರೆ ನಮ್ಮ ಮುಖ್ಯಾಧಿಕಾರಿ ಬಂದಿರತಕ್ಕಂಥ ಮೇಡಮ್ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಮನವಿ ಪತ್ರ ಕೊಟ್ಟಿವಿ. ಈಗ ಬಂದೀವಿ, ಒಂದು ವಾರದಾಗ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಮನವಿ ಪತ್ರ ಕೊಟ್ಟಿದ್ದಾರೆ. ಒಂದು ವಾರನ ನೋಡ್ತೀವಿ, ಇದರ ಮನವಿ ಪತ್ರ ಬರ್ದೀವಿ. ಒಂದು ವಾರನ ನೋಡಿ ಕಿಶನ ಇಡೀ ನಮ್ಮ ಕುಟುಂಬದ ಸಮೇತ ನಮ್ಮ ಹೆಣ್ಣು ಮಕ್ಕಳು ಕೂಡ್ಕೊಂಡು ಬಂದು ಇಲ್ಲಿ ಮುನ್ಸಿಪಾಲ್ಟಿ ಎದುರ ಸತ್ಯಾಗ್ರಹ ಕೊಡ್ತೀವಿ ಅಂತ ಕೂಡ ಇದರಾಗ ಮನವಿ ಪತ್ರದಲ್ಲಿ ಕೂಡ ನಾವು ಸಲ್ಲಿಸಿದ. ಒಂದು ವಾರ ನೋಡಿ ಅದು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಮಾಡ್ತೀವಿ ಅಂತ ಹೇಳಿ ಕಿಶಿಂದ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ತುಂಬ ಪ್ರಾಬ್ಲಮ್ ಒಂದು ವರ್ಷ ಮೇಲೆ ಐತ್ರಿ. ಆವಾಗ ಚಳಗಾಲಗೂ ನೀರಿರಲ್ಲ. ಮುದುಕಿಯರು ಬಂದು ಏನು ಮಾಡ್ತಾರ, ಒಂದು ನಾಸರಂಗ ದಾಟಿ ದರ್ಗಾ ಬಲ್ಲಿ ಬಂದು ಇದು ಹನುಮಂತ ನೀರು ತೊಗೊಂಡು ಬರ್ತಾರೆ. ಇದು ತುಂಬಾ ಪ್ರಾಬ್ಲಮ್. ಓಟಿನ ಸಲುವಾಗಿ ಬರ್ತಾರ, ಓಟ್ ಹಾಕೊಂತಾರ, ಹೋಗ್ತಾರ. ಅವ್ರೇನು ನೀವೇನು ಪುಕ್ಕಟೆ ಓಟ್ ಹಾಕಂಗಿಲ್ಲ, ನಾವು ಕಾಸು ಕೊಡ್ತೀವಿ, ಇದು ಮಾಡ್ತೀವಿ ಅಂತಾರ. ನೀರು ಕೇಳಿದಾಗ ಹೋದ್ಮೇಲೆ ಏನು ಕೇರ್ ಮಾಡಲ್ರಿ. ಇದೇ ಪ್ರಾಬ್ಲಮ್. ನೀರಿದಂತೂ ತುಂಬ 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 ಪ್ರಾಬ್ಲಮ್. ಅದೇ ನಾವು ರಿಕ್ವೆಸ್ಟ್ ಮಾಡಕ್ಕೆ ಕೂತೀವಿ ನಮ್ಮ ಆಫೀಸ್ಗೆ, ಆಫೀಸ್ದವ್ರಿಗೆ, ಎಲ್ಲರಿಗೂ.